ಆರೋಗ್ಯ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ವೆರಿಕೋಸ್ ವೇನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಮಾಹಿತಿಯನ್ನು ನೀಡಲು ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಡಾಕ್ಟರ್ ಚಂದ್ರಕಲಾ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ, ವೆರಿಕೋಸ್ ವೇನ್ ಇಂದ ಸುಮಾರು ಜನ ಸಫರ್ ಆಗ್ತಿದ್ದಾರೆ. ಈ ವೆರಿಕೋಸ್ ವೇನ್ ಅಂದ್ರೆ ಏನು? ಈ ಕಾಯಿಲೆ ಹೇಗೆ ಶುರುವಾಗುತ್ತೆ? ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ ವೆರಿಕೋಸ್ ವೇನ್ ಅಂತಕ್ಕಂಥದ್ದು ಒಂದು ವೇನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ, ಅಂದರೆ ರಕ್ತನಾಳಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ. ರಕ್ತನಾಳಗಳು ಅಂತಂದರೆ ಇಲ್ಲಿ ಆರ್ಟ್ರಿ ಆಗಿರ್ಬೋದು, ವೇನ್ ಆಗಿರ್ಬೋದು, ಕ್ಯಾಪಿಲರೀಸ್ ಆಗಿರ್ಬೋದು. ಆದರೆ ಇವತ್ತು ನಾನಿಲ್ಲಿ ವೇನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೇನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವೆರಿಕೋಸ್ ವೇನ್ ಅಂತ ಹೇಳಿ. ಇಲ್ಲಿ ವೆರಿಕೋಸ್ ವೇನ್ ಅಂತಂದರೆ ಏನಾಗುತ್ತೆ ಅಂದರೆ, ಇಲ್ಲಿ ರಕ್ತನಾಳಗಳು ಕ್ರಮೇಣವಾಗಿ ಊದ್ಕೊಳ್ತಾ ಹೋಗುತ್ತೆ, ಡೈಲೇಟ್ ಆಗ್ತಾ ಹೋಗುತ್ತೆ, ಡೈಲಿಟೇಷನ್ ಆಗ್ತಾ ಹೋಗುತ್ತೆ. ಡೈಲಿಟೇಷನ್ ಆಗ್ತಾ ಆಗ್ತಾ ಎಲಾಂಗೇಷನ್ ಆಗಿ ಅದು ತನ್ನ ಆಕೃತಿಯನ್ನು ಕಳ್ಕೊಂಡು ಟಾರ್ಚಸಿಟಿ ಆಗ್ತಾ ಹೋಗುತ್ತೆ. ಈ ಎಲಾಂಗೇಟೆಡ್, ಡೈಲೇಟೆಡ್ ಆ್ಯಂಡ್ ಟಾರ್ಚಸ್ ವೇನ್ನ ನಾವು ವೆರಿಕೋಸ್ ವೇನ್ ಅಂತ ಕರಿತೀವಿ. ಈ ವೆರಿಕೋಸ್ ವೇನ್ ಸಾಮಾನ್ಯವಾಗಿ ತುಂಬ ಹೊತ್ತು ನಿಂತ್ಕೊಂಡಿರೋರಿಗೆ ಆಗುತ್ತೆ. ಇದು ಒಂಥರ ಪೆನಾಲ್ಟಿ ಅಂತಲೇ ಹೇಳ್ಬೋದು. ಪೆನಾಲ್ಟಿ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಫಾರ್ ಹಿಸ್ ಎರೆಕ್ಟ್ ಪೋಸ್ಚರ್. ತುಂಬ ಹೊತ್ತು ನಿಂತ್ಕೊಂಡು ನಾವು ಸ್ಟ್ರೈಟಾಗಿ ನಿಂತ್ಕೊಳ್ಳೋದ್ರಿಂದಾಗಿ ಇದು ರಕ್ತ ಪರಿಚಲನೆ ಕ್ರಿಯೆ ಗುರುತ್ವಾಕರ್ಷಣ ವಿರುದ್ಧವಾಗಿ ನಡಿಬೇಕಾಗುತ್ತೆ. ಆಪೋಸಿಟ್ ಟು ಗ್ರಾವಿಟಿಯ ವಿರುದ್ಧವಾಗಿ ರಕ್ತ ಪರಿಚಲನೆ ಆಗಬೇಕಾಗಿರೋದ್ರಿಂದಾಗಿ ಇಲ್ಲಿ ವೇನ್ಸ್ಗಳು ತುಂಬಾ ಕಾರ್ಯನಿರ್ವಹಿಸಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ವೆರಿಕೋಸ್ ವೇನ್ ಉತ್ಪತ್ತಿ ಆಗೋ ಚಾನ್ಸಸ್ ವೇನ್ಸ್ನಲ್ಲಿ ತುಂಬ ಇರುತ್ತೆ. ಈ ವೇನು ಯಾವ ರೀತಿ ನಮ್ಮ ದೇಹದಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತೆ? ಯಾಕಂದರೆ ಸುಮಾರು ಜನ ಹಾರ್ಟ್ರಿ ಬಗ್ಗೆ ನೋಡಿರ್ತಾರೆ ಅಥವಾ ಚಿಕ್ಕ ವಯಸ್ಸಲ್ಲಿ ಓದಿರ್ತಾರೆ. ಈ ವೇನ್ನ ಕೆಲಸ ಏನು? ಇಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಹೇಳಿದೆ ಆರ್ಟ್ರಿ ಮತ್ತು ವೇನ್ಸ್ ಅಂತ ಹೇಳಿ. ಆರ್ಟ್ರಿದ ಕೆಲಸ ಏನಪ್ಪ ಅಂತಂದರೆ, ರಕ್ತದ ಹೃದಯ ಭಾಗದಿಂದ ಶುದ್ಧವಾದ ರಕ್ತ, ಪ್ಯೂರ್ ಬ್ಲಡ್ನ ಸರ್ಕ್ಯುಲೇಟ್ ಮಾಡುತ್ತೆ. ಆರ್ಟ್ರಿ ಮುಖಾಂತರ ಎಲ್ಲ ಕಡೆಯೂ ಕೂಡ ಸರಬರಾಜು ಮಾಡುತ್ತೆ. ಅದೇ ಇಂಪ್ಯೂರ್ ಬ್ಲಡ್ ಕೆಳಗಡೆ ಭಾಗದಿಂದ, ಅಂದರೆ ಗ್ರಾವಿಟಿಯ ವಿರುದ್ಧ ಭಾಗದಲ್ಲಿ ಚಲಿಸ್ಕೊಂಡು ಕೆಳಗಡೆಯಿಂದ ಮೇಲ್ಮುಖವಾಗಿ ಹರಿತಕ್ಕಂಥ ರಕ್ತ ವೇನ್ಸ್ನಲ್ಲಿ ಇಂಪ್ಯೂರ್ ಬ್ಲಡ್ ಹಾರ್ಟ್ ಕಡೆಗೆ ಸರಬರಾಜು ಮಾಡುತ್ತೆ. ಹೀಗಾಗಿ ಇಲ್ಲಿ ಆರ್ಟ್ರಿ ಕೆಲಸ ಸುಲಭವಾಗಿ ಆಗಿಬಿಡುತ್ತೆ. ಮೇಲ್ಗಡೆಯಿಂದ ರಕ್ತ ಸರಬರಾಜು ಆಗೋದ್ರಿಂದಾಗಿ ಅದು ಗುರುತ್ವಾಕರ್ಷಣೆ ವಿರುದ್ಧ ಕೆಲಸ ಮಾಡಬೇಕಾಗಿಲ್ಲ. ಆದರೆ ಇಲ್ಲಿ ವೇನ್ಸ್ ಏನಪ್ಪ ಅಂತಂದರೆ, ಅದು ಗುರುತ್ವಾಕರ್ಷಣೆ ವಿರುದ್ಧವಾಗಿ ರಕ್ತ ಪರಿಚಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ವೇನ್ಸ್ಗೆ ಸ್ವಲ್ಪ ಸಾಕಷ್ಟು ಕೆಲಸ ಅಂತ ಹೇಳ್ಬೋದು ನಾವು. ಹಾಗಾದರೆ ಡಾಕ್ಟ್ರೆ, ನೀವು ಹೇಳಿದ್ರಿ ತುಂಬ ಹೊತ್ತು ನಿಂತಿರೋದ್ರಿಂದ ಈ ಕಾಯಿಲೆ ಪೆನಾಲ್ಟಿಯಾಗಿ ಬರುತ್ತೆ ಅಂತ. ಈ ಕಾಯಿಲೆ ಯಾರಲ್ಲೆಲ್ಲ ಕಂಡು ಬರುತ್ತೆ? ನಾನು ಹೇಳಿದೆ ನಿಮಗೆ, ತುಂಬ ಹೊತ್ತು ನಿಂತ್ಕೊಂಡಿರೋರು, ಯಾರು ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಯಾರು ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅಂದರೆ, ಸಾಮಾನ್ಯವಾಗಿ ನಾನು ಹೌಸ್ ವೈಫ್ಸಿಂದನೇ ಸ್ಟಾರ್ಟ್ ಮಾಡ್ತೀನಿ. ಆವಾಗಿನ ಕಾಲದಲ್ಲೆಲ್ಲ ಯಾವ ಥರ ಇತ್ತು ಅಂತಂದರೆ, ಒಲೆ ಎಲ್ಲ ಇರ್ತಾಯಿತ್ತು, ಕೆಳಗಡೆ ಕೂತ್ಕೊಂಡ್ಬಿಟ್ಟು ಅಡುಗೆ ಮಾಡ್ತಾಯಿದ್ರು. ಆ ಕೆಳಗಡೆ ಕೂತ್ಕೊಂಡು ಅಡುಗೆ ಮಾಡಬೇಕಾದ್ರೆ ಅವರಿಗೆ ತುಂಬ ಹೊತ್ತು ನಿಂತ್ಕೊಳ್ಳೋಂಥ ಒಂದು ಪ್ರಸಂಗ ಬರ್ತಿರಲಿಲ್ಲ. ಇವಾಗೆಲ್ಲ ಮಾಡರ್ನೈಸೇಷನಿಗೆ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ನಿಂತ್ಕೊಂಡು ಗ್ಯಾಸ್ ಕಟ್ಟೆ ಎಲ್ಲ ಬಂದುಬಿಟ್ಟಿದೆ, ನಿಂತ್ಕೊಂಡ್ಬಿಟ್ಟೆ ಅಡುಗೆ ಮಾಡ್ತಾರೆ. ಈ ನಿಂತ್ಕೊಂಡ್ಬಿಟ್ಟು ಅಡುಗೆ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ತುಂಬ ಹೊತ್ತು ಯಾರು ನಿಂತ್ಕೊಂಡ್ಬಿಟ್ಟು ಅಡುಗೆ ಮಾಡ್ತಾರೋ ಅವ್ರಿಗೂ ಕೂಡ ವೆರಿಕೋಸ್ ವೇನ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರು ಅಷ್ಟೇ ಅಲ್ಲದೆ ಕೆಲವರದೆಲ್ಲ ಆಕ್ಯುಪೇಷನ್ ಯಾವ ಥರ ಇರುತ್ತೆ ಅಂತಂದರೆ, ಅವರು ತುಂಬ ಹೊತ್ತು ನಿಂತ್ಕೊಳ್ಳೇಬೇಕಾಗುತ್ತೆ. ಈ ಲೆಕ್ಚರರ್ಸ್ ತುಂಬ ಹೊತ್ತು ನಿಂತ್ಕೊಂಡು ಲೆಕ್ಚರಿಂಗ್ ಮಾಡೋದ್ರಿಂದ, ಅಥವಾ ಅಥ್ಲೆಟಿಕ್ಸ್ ತುಂಬ ಓಡ್ತಿರ್ತಾರೆ, ಆ ಕಾಫ್ ಮಸಲ್ ಮೇಲೆ ತುಂಬ ಪ್ರೆಷರ್ ಬಿದ್ದು ಕೂಡ ಆಗುತ್ತೆ. ಇನ್ನು ಕೆಲವರು ಟೈಲರಿಂಗ್ ಮಾಡ್ತಿರ್ತಾರೆ, ತುಂಬ ಹೊತ್ತು ಅದನ್ನೇ ಅವ್ರು ಆಕ್ಯುಪೇಷನ್ ಆಗಿ ಮಾಡ್ಕೊಂಡಿರ್ತಾರೆ. ಮತ್ತು ಆ ಥರದ್ದೆಲ್ಲ ವ್ಯಕ್ತಿಗಳಲ್ಲಿ, ಈಗ ರಿಕ್ಷಾ ಪುಲ್ಲರ್ಸ್ ಆಗಿರ್ಬೋದು, ರಿಕ್ಷಾ ಓಡಿಸೋರಾಗಿರ್ಬೋದು, ಅವರಲ್ಲೂ ಕೂಡ ಸಾಮಾನ್ಯವಾಗಿ ಈ ವೆರಿಕೋಸ್ ವೇನ್ ತುಂಬ ಕಾಣಿಸ್ಕೊಳ್ಳುತ್ತೆ. ಆದರೆ ಈ ಕಾಯಿಲೆ ಬಂದಿದೆ ಅಂತ ಯಾವ ರೀತಿ ಲಕ್ಷಣಗಳು ಕಂಡುಬರುತ್ತೆ? ಜನರು ಹೇಗೆ ಇದನ್ನು ವೆರಿಕೋಸ್ ವೇನ್ ಅಂತ ಹೇಳ್ಕೊಬೋದು? ಇಲ್ಲಿ ವೆರಿಕೋಸ್ ವೇನ್ ಅಂತಂದರೆ ನಾವು ಆ್ಯಕ್ಚುಲಾಗಿ 3 ವಿಭಾಗಗಳನ್ನಾಗಿ ಮಾಡ್ಬೋದು ನಾವು. ಪ್ರೈಮರಿ ವೆರಿಕೋಸ್ ವೇನ್, ಸೆಕೆಂಡ್ರಿ ವೆರಿಕೋಸ್ ವೇನ್ ಮತ್ತು ಕಾಂಜಿನೆಟಲ್ ವೆರಿಕೋಸ್ ವೇನ್ ಅಂತ ತೊಗೋತೀವಿ. ಪ್ರೈಮರಿ ವೆರಿಕೋಸ್ ವೇನ್ ಅಂತಂದರೆ ಇಲ್ಲಿ ತುಂಬ ಹೊತ್ತು ನಾನು ಹೇಳಿದೆ ನಿಮಗೆ, ತುಂಬ ಹೊತ್ತು ನಿಂತ್ಕೊಳ್ಳೋದ್ರಿಂದ ಆಗಿರ್ಬೋದು, ಕಾಲಲ್ಲಿ ಸೆಫಾನಸ್ ವೇನ್ಗಳು ಏನಿದಾವಲ್ಲ, ಆ ಸೆಫಾನಸ್ ವೇನ್, ಶಾರ್ಟ್ ಸೆಫಾನಸ್ ವೇನ್, ಲಾಂಗ್ ಸೆಫಾನಸ್ ವೇನ್ ಆಗಿರ್ಬೋದು, ಅಥವಾ ಪರ್ಫೋರೇಟರ್ಸ್ ವೇನ್ ಆಗಿರ್ಬೋದು, ಅದರಲ್ಲಿ ಕವಾಟುಗಳು ಬರುತ್ತೆ, ಅಂದರೆ ವ್ಯಾಲ್ವ್ಸ್ ಅಂತ ಕರಿತೀವಿ. ಈ ವ್ಯಾಲ್ವ್ಸ್ ಇನ್ಕಾಂಪಿಟೆನ್ಸಿ ಆದಾಗ, ಈ ವಾಲ್ ಕೂಡ ವೀಕ್ ಆದಾಗ ಈ ರಕ್ತ ಪರಿಚಲನೆ ಸರಿಯಾದ ರೀತಿಯಲ್ಲಿ ಆಗಲ್ಲ. ಏಕಮುಖವಾಗಿ ಚಲಿಸ್ತಕ್ಕಂಥ ರಕ್ತ ದ್ವಿಮುಖವಾಗಿ ಚಲಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದೇ ಯೂನಿಡೈರೆಕ್ಷನಲ್ಲಿ ಹೋಗಬೇಕಾಗಿರ್ತಕ್ಕಂಥ ರಕ್ತ ಹಿಮ್ಮುಖವಾಗಿ ರಕ್ತ ಸಂಚಲನೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರಕ್ತ ಪರಿಚಲನೆ ಹಿಂಭಾಗದಲ್ಲಿ ಬಂದಾಗ ಆ ರಕ್ತ ಕೆಳಗಡೆ ಬಂದುಬಿಟ್ಟು ತುಂಬ ಹೊತ್ತು ಸ್ಟ್ಯಾಗ್ನೇಟ್ ಆಗ್ತಾ ಹೋಗುತ್ತೆ. ಆ ಭಾಗದಲ್ಲಿ ಆ ರಕ್ತ ತುಂಬ ಹೊತ್ತು ಅದೇ ಭಾಗದಲ್ಲಿ ಸ್ಟ್ಯಾಗ್ನೇಟ್ ಆಗೋದ್ರಿಂದ ಆ ವೇನ್ ಡೈಲೇಟ್ ಆಗ್ತಾ ಹೋಗುತ್ತೆ. ಅದು ತನ್ನ ಒಂದು ಸ್ಟ್ರಕ್ಚರ್ ಕಳ್ಕೊಂಡು ಹೋಗಿ ಅದು ಟಾರ್ಚಸಿಟಿ ಆಗ್ತಾ ಹೋಗುತ್ತೆ. ಈ ರೀತಿ ಡೈಲೇಟ್, ಎಲಾಂಗೇಟೆಡ್, ಟಾರ್ಚಸಿಟಿ ಆಗ್ತಕ್ಕಂಥ ವೇನು
ಸಾಮಾನ್ಯವಾಗಿ ಕಂಡುಬರುತ್ತೆ ವೆರಿಕೋಸ್ ವೇನಲ್ಲಿ. ಸೊ ಇಲ್ಲಿ ಪ್ರೈಮರಿ ವೆರಿಕೋಸ್ ವೇನ್ ಅಂತ ಹೇಳಿದೆ ನಾನು. ಸೆಕೆಂಡ್ರಿ ವೆರಿಕೋಸ್ ವೇನ್ನಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಬೇರೆ ಫ್ಯಾಕ್ಟರ್ಸಿಂದಾಗಿ, ಬೇರೆ ಕಾರಣಗಳಿಂದಾಗಿ ಇಲ್ಲಿ ವೆರಿಕೋಸ್ ವೇನ್ ಉಂಟಾಗೋದು. ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ, ಗರ್ಭಿಣಿಯರಲ್ಲಿ ಇದು, ಅಥವಾ ಏನಾದರೂ ಗರ್ಭಾಶಯದಲ್ಲಿ ಟ್ಯೂಮರ್ಸ್ ಏನಾದರೂ ಇದ್ದರೆ, ಏನಾದರೂ ಮಾಸ್ ಏನಾದರೂ ಇದ್ದರೆ, ಅದು ರಕ್ತನಾಳಗಳ ಮೇಲೆ ಪ್ರೆಷರ್ ಬಿದ್ದು ಅವರಲ್ಲೂ ಕೂಡ ವೆರಿಕೋಸ್ ವೇನ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಇದಲ್ಲದೆ ಕಾಂಜಿನಿಟಲ್ ವೆರಿಕೋಸಿಟಿ ಅಂತ ಹೇಳಿದೆ ನಾನು. ಕೆಲವೊಬ್ಬರಲ್ಲಿ ಹುಟ್ಟಿದಾಗ್ಲಿಂದನೇ ಅವರ ವೇನ್ಸ್ನಲ್ಲಿ ವ್ಯಾಲ್ವ್ಸ್ ಡಿಫೆಕ್ಟ್ ಇರುತ್ತೆ. ಸೊ ಅದನ್ನು ಕಾಂಜಿನಿಟಲ್ ವೆರಿಕೋಸಿಟಿ ಅಂತ ಕರಿತೀವಿ ನಾವು. ಅವರಲ್ಲಿ ತುಂಬ ಯಂಗ್ಸ್ಟರ್ಸಲ್ಲೇ ಇದು ವೆರಿಕೋಸಿಟಿ ಸ್ಟಾರ್ಟ್ ಆಗಿಬಿಡುತ್ತೆ ಇಫ್ ಕಾಂಜಿನಿಟಲ್ ವೆರಿಕೋಸ್ ವೇನ್ ಇಸ್ ದೇರ್. ಹೀಗೆ ಪ್ರೈಮರಿ, ಸೆಕೆಂಡ್ರಿ ಮತ್ತು ಕಾಂಜಿನಿಟಲ್ ವೆರಿಕೋಸ್ ವೇನ್ ಅಂತೇಳಿ ಡಿವೈಡ್ ಮಾಡ್ತೀವಿ ಇದನ್ನು. ಹಾಗಾದರೆ ಡಾಕ್ಟ್ರೇ, ಪೇಷಂಟ್ಗಳು ಯಾವ ರೀತಿ ಲಕ್ಷಣದಿಂದ ಬರ್ತಾರೆ? ಇಲ್ಲಿ ಏನಾಗುತ್ತೆ ಅಂತಂದರೆ, ರೋಗಿಗಳಿಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟಾರ್ಟ್ ಆಗೋದೇ ಅವ್ರ ಕಾಲು ನೋವು ಇದ್ದರೂ ಕೂಡ ಅವ್ರು ನಮ್ಮ ಹತ್ರ ಬರೋದೇ ಇಲ್ಲ. ಏನೋ ಒಂದು ಮುಂಚೆನೇ ಅವ್ರು ಏನಾದರೂ ಒಂದು ತೈಲ ಲೇಪ ಆಗಿರ್ಬೋದು, ಅಥವಾ ಒಂದು ಜಂಡು ಬಾಮ್ ಆಗಿರ್ಬೋದು, ಯಾವುದಾದ್ರೂ ನೋವು ಹರಣ ಮಾಡ್ತಕ್ಕಂಥ ಯಾವುದೋ ಒಂದು ಲೇಪ ಹಚ್ಕೊಂಡ್ಬಿಟ್ಟು ಹಾಗೆ ಮಲ್ಕೊಂಡು ಆ ನೋವಿದ್ರೂ ಕೂಡ ಅದನ್ನು ಅವ್ರು ತಾತ್ಸಾರ ಮಾಡ್ತಾ ಹೋಗ್ತಾರೆ. ಬರೀ ನೋವು ಅಷ್ಟೇ ಅಲ್ಲ, ರಾತ್ರಿ ಮಲ್ಕೊಂಡಾಗ ಕಾಲಲ್ಲಿ ಕ್ರ್ಯಾಂಪ್ಸ್ ಅಂತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕ್ರ್ಯಾಂಪ್ಸ್ ಅಂತಂದರೆ ಏನಾಗುತ್ತೆ ಅಂತಂದರೆ, ನಾವು ತುಂಬ ಹೊತ್ತು ನಿಂತ್ಕೊಂಡು ಏನಾಗಿರುತ್ತೆ, ರಕ್ತನಾಳಗಳಲ್ಲಿ ರಕ್ತ ಹಾಗೆ ಅದು ಸ್ಟ್ಯಾಗ್ನೇಟ್ ಆಗಿಬಿಟ್ಟು ರಕ್ತ ಸಂಚಲನೆ ಆಗ್ತಾ ಇರಲ್ಲ ಸರಿಯಾಗಿ. ಅದೇ ಮಲ್ಕೊಂಡಾಗ ಅವ್ರ ಪೊಸಿಷನ್ ಚೇಂಜ್ ಆದಾಗ ಸಡನ್ ಚೇಂಜ್ ಇನ್ ದ ಎನ್ವಿರಾನ್ಮೆಂಟ್, ಸಡನ್ ಚೇಂಜ್ ಇನ್ ದ ನೇಚರ್ ಆಫ್ ದ ಬ್ಲಡ್ ವೆಸಲ್, ಅಂದರೆ ಆ ಸರ್ಕಂಫರೆನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಮಲ್ಕೊಂಡಾಗ ಸರ್ಕಂಫರೆನ್ಸ್ ಚೇಂಜ್ ಆದಾಗ ಸಡನ್ ಕ್ರ್ಯಾಂಪ್ಸ್ ಉತ್ಪತ್ತಿ ಆಗುತ್ತೆ ಕಾಲಲ್ಲಿ. ಸೊ ಹಾಗಾಗಿ ಇಲ್ಲಿ ಕ್ರ್ಯಾಂಪ್ ಲೈಕ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಇದಲ್ಲದೇ ಪಾದ ಊತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಿಗೆಲ್ಲ ಪಾದ ಊತ ಅಂತ ಬರ್ತಾರೆ, ಕೆಲವೊಬ್ಬರಿಗೆಲ್ಲ ಕೆಳಗಡೆ ಕಾಲಲ್ಲಿ ಪಿಗ್ಮೆಂಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಹಾಗೆ ಉಲ್ಬಣ ಆಗ್ತಾ ಹೋಯಿತು ಅಂತಂದರೆ ಕೆಲವೊಂದು ಸಲ ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ವೆರಿಕೋಸ್ ಅಲ್ಸರ್, ವೀನಸ್ ಅಲ್ಸರ್ ಅಂತ ಕರಿತೀವಿ ನಾವು. ಸೊ ಈ ಥರದ ಒಂದು ಗುಣಲಕ್ಷಣಗಳನ್ನು ಇಟ್ಕೊಂಡು ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ. ಇಷ್ಟು ದೊಡ್ಡ ಕಾಂಪ್ಲಿಕೇಶನ್ಸು, ಅಲ್ಸರ್ಸ್ ಎಲ್ಲ ಆಗುತ್ತೆ ಅಂದರೆ ಇದನ್ನು ಯಾವ ರೀತಿ ನಾವು ತಡೆಗಟ್ಬೋದು? ಇದರಲ್ಲಿ ನಾವು ಆ್ಯಕ್ಚುಲಿ ಮಾಡರ್ನ್ ಪ್ರಕಾರ ಬಂದಾಗ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂತಂದರೆ ಇದು ಆಗೋದಕ್ಕಿಂತ ಮುಂಚೆನೇ, ಒಂದು ವೇಳೆ ಆಗೋ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಇದ್ದರೂ ಕೂಡ ನಾವು ಸ್ಟಾರ್ಟಿಂಗಲ್ಲಿ ಇವ್ರಿಗೆ ಹೇಳೋದೇನು ಅಂತಂದರೆ ಎಲಿವೇಷನ್ ಆಫ್ ದ ಲಿಂಬ್. ಕಾಲನ್ನು ಒಂದು ಸ್ವಲ್ಪ, ಒಂದೆರಡು ದಿಂಬು ಅಥವಾ ಏನಾದರೂ ಒಂದು ಎತ್ತರ ಪ್ರದೇಶದಲ್ಲಿ ಕಾಲನ್ನ ಇಟ್ಕೊಂಡ್ಬಿಟ್ಟು ಮಲಗಬೇಕಾದ್ರೆ. ಇದಲ್ಲದೇ ಆ ಒಂದು ಕಾಫ್ ಮಸಲ್ಗೆ ಒಂದು ಸ್ಟ್ರೆಂತ್ ಬೇಕಾಗಿರುತ್ತೆ. ಆ ವೇನ್ ವಾಲ್ಸ್ ಎಲ್ಲ ವೀಕ್ನಿಂಗ್ ಆಗಿರೋದ್ರಿಂದಾಗಿ ಅಲ್ಲಿ ಒಂದು ಸ್ಟ್ರೆಂತ್ ಬೇಕಾಗಿರುತ್ತೆ. ಸೊ ಅದಕ್ಕೆ ಒಂದು ಸಪೋರ್ಟಿವ್ ಆಗಿ ನಾವಿಲ್ಲಿ ಎಲಾಸ್ಟಿಕ್ ರೇಪ್ ಬ್ಯಾಂಡೇಜ್ ಹಾಕ್ಕೊಳ್ಳಿಕ್ಕೆ ಹೇಳ್ತೀವಿ, ಅಥವಾ ಸ್ಟಾಕಿಂಗ್ಸ್. ಈ ಸಾಕ್ಸ್ ಥರ ಕೆಳಗಡೆಯಿಂದ ಮೇಲ್ಗಡೆವರೆಗೂ, ತೊಡೆವರೆಗೂ ಕೂಡ ಸಾಕ್ಸ್ ಥರ ಅಂತ ಬರುತ್ತೆ, ಅದನ್ನು ಸ್ಟಾಕಿಂಗ್ಸ್ ಅಂತ ಕರಿತೀವಿ. ಇದನ್ನು ರೆಗ್ಯುಲರ್ ಆಗಿ ಅವ್ರು ನಡಿಬೇಕಾದ್ರೆ, ಓಡಾಡಬೇಕಾದ್ರೆ, ಅವ್ರು ತಮ್ಮದು ಏನು ಅಕ್ಯುಪೇಷನ್ ಇದೆ ಅದನ್ನೆಲ್ಲ ಹಾಕ್ಕೊಂಡು ಅವ್ರು ಮಾಡ್ತಾ ಇರ್ಬೋದು. ಕೆಳಗಡೆ ಕೂತ್ಕೊಳ್ಬೇಕಾದ್ರೆ, ಮಲಗಬೇಕಾದ್ರೆ ಅದನ್ನು ತೆಗೆದಿಟ್ಟರೆ ಸಾಕು. ಉಳಿದ ಎಲ್ಲ ಕಾರ್ಯಗಳನ್ನು ನೀವು ಸ್ಟಾಕಿಂಗ್ಸ್ ಹಾಕ್ಕೊಂಡು ಮಾಡಿದರೆ ಇದು ನಮ್ಮ ಕಾಫ್ ಮಸಲ್ಸಿಗೆ ಹೋಲ್ ಲೆಂತ್ ಆಫ್ ದ ಲಿಂಬ್ ನಮಗೆ ಸಪೋರ್ಟ್ ಸಿಗುತ್ತೆ. ಸೊ ಈ ಥರ ಒಂದು ಮಾಡ್ಬೋದು. ಒಂದು ವೇಳೆ ಇದರಿಂದನೂ ಕೂಡ ಅವರಿಗೆ ರಿಲೀಫ್ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಈಸ್ ಸ್ಕ್ಲಿರೋಸಿಂಗ್ ಥೆರಪಿ ಅಂತ ಇದೆ. ಅಂದರೆ ಸ್ಕ್ಲಿರೋಸಿಂಟ್ ಇಂಜೆಕ್ಷನ್ಗಳನ್ನು ನಾವು ಆ ರಕ್ತನಾಳಗಳಲ್ಲಿ ಹಾಕ್ತೀವಿ. ಇದು ಅಲ್ಲದೇ ಸರ್ಜರಿಗೆ ಹೋಗಬೇಕಾಯಿತು ಅಂತಂದರೆ ಸ್ಟ್ರಿಪ್ಪಿಂಗ್ ಆಫ್ ದ ವೇನ್ ಅಂತ ಮಾಡ್ತಾರೆ, ಲೈಗೇಷನ್ ಅಂತ ಮಾಡ್ತಾರೆ, ಲೇಸರ್ ಥೆರಪಿ ಅಂತ ಮಾಡ್ತಾರೆ. ಹೀಗೆ ಹಲವಾರು ರೀತಿಯ ಚಿಕಿತ್ಸೆಗಳು ಇದರಲ್ಲಿದೆ ವೆರಿಕೋಸ್ ವೇನ್ನಲ್ಲಿ. ಇದು ಅಲ್ಲದೇ ನಮ್ಮ ಆಯುರ್ವೇದದಲ್ಲಿ ತುಂಬ ಒಳ್ಳೆ ಚಿಕಿತ್ಸೆಗಳಿದ್ದಾವೆ. ನಾನು ಹೇಳಿದೆ ನಿಮಗೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಯಾವುದೇ ಆಗಲಿ ಬರೋದಕ್ಕಿಂತ ಮುಂಚೆನೇ ನಾವು ತಡೆಗಟ್ಟಬೇಕು. ಈಗ ಬಂದಿದೆ, ಅದನ್ನು ಕೂಡ ನಾವು ಜಾಸ್ತಿ ಉಲ್ಬಣ ಆಗದೇ ಇರೋಂಗೆ ತಡೆಗಟ್ಟೋದಕ್ಕೆ ನಮ್ಮಲ್ಲಿ ಹಲವಾರು ಚಿಕಿತ್ಸೆಗಳಿದ್ದಾವೆ. ಅದರಲ್ಲಿ ಎಸ್ಪೆಷಲಿ ನಾನು ರಕ್ತಮೋಕ್ಷಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ರಕ್ತಮೋಕ್ಷಣ ಅಂತ ಒಂದು ಸ್ಪೆಷಲ್ಲಾಗಿ ನಾವು ಇದೊಂದು ಪ್ಯಾರಾಸರ್ಜಿಕಲ್ ಟ್ರೀಟ್ಮೆಂಟ್. ಇದು ನಾವು ಸರ್ಜರಿ ಮಾಡ್ದೇ ನಾವು ವೆರಿಕೋಸ್ ವೇನ್ನ ಕಡಿಮೆ ಮಾಡ್ಬೋದು ಇದರಲ್ಲಿ. ಹಾಗಾದರೆ ಡಾಕ್ಟ್ರೇ, ಆಯುರ್ವೇದ ಚಿಕಿತ್ಸೆ ಬಗ್ಗೆ ಹೇಳಿದ್ರಿ, ಯಾವ್ಯಾವ ಚಿಕಿತ್ಸೆ ಇದೆ ಆಯುರ್ವೇದದಲ್ಲಿ? ನಾನು ಹೇಳಿದೆ ನಿಮಗೆ, ರಕ್ತಮೋಕ್ಷಣ ಅಂತ ಒಂದು ಚಿಕಿತ್ಸೆ ಇದೆ. ಅಂದರೆ ಇಲ್ಲಿ ದುಷ್ಟ ರಕ್ತವನ್ನು ತೆಗೆದುಬಿಟ್ಟು ನಾವು ಅಲ್ಲಿ ರಕ್ತ ಪರಿಚಲನೆ ಜಾಸ್ತಿ ಇಂಪ್ರೂವ್ ಆಗೋ ಥರ ಒಂದು ಚಿಕಿತ್ಸೆ ಮಾಡ್ತೀವಿ. ಇಲ್ಲಿ ಒಂದು ಕಡೆ ಹೇಳ್ತಾರೆ ನಮ್ಮದು ಆಚಾರ್ಯರು, ಸುಶ್ರುತ ಆಚಾರ್ಯರು, ಯಾರು ರಕ್ತಮೋಕ್ಷಣವನ್ನು ರೆಗ್ಯುಲರಾಗಿ ಮಾಡಿಸ್ಕೋತಾ ಇರ್ತಾರೋ ಅವರಿಗೆ ಈ ತ್ವಕ್ ದೋಷಗಳು, ತ್ವಕ್ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಮತ್ತು ಗ್ರಂಥಿ ಆಗಿರ್ಬೋದು, ಅಂದರೆ ಇದನ್ನು ಸಿರಾಜ ಗ್ರಂಥಿ, ಈಗ ವೆರಿಕೋಸ್ ವೇನ್ನ ನಾವು ಆಯುರ್ವೇದದಲ್ಲಿ ಸಿರಾಜ ಗ್ರಂಥಿ ಅಂತ ತಗೋತೀವಿ. ಸೊ ಈ ಸಿರಾಜ ಗ್ರಂಥಿ ಆಗಿರ್ಬೋದು, ಈ ಥರದ ಕಾಯಿಲೆಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳಲ್ಲ ಅಂತ ಒಂದು ಕಡೆ ಹೇಳ್ತಾರೆ. ಸೊ ಇದರಲ್ಲಿ ರಕ್ತಮೋಕ್ಷಣ ಅಂತಂದರೆ ನಮಗೆ ಅದರಲ್ಲೂ ಕೂಡ ಹಲವಾರು ವಿಧಗಳಿದ್ದಾವೆ.
ಶೃಂಗ, ಜಲೋಕ, ಅಲಾಬು, ಸಿರಾವೆಧ, ಪ್ರಚ್ಛನ್ನ ಅಂತೇಳಿ ಇದರಲ್ಲಿ ವೆರೈಟಿಗಳಿದ್ದಾವೆ. ಸೊ ನಾನು ಇದರಲ್ಲಿ ವೆರಿಕೋಸ್ ವೇನಲ್ಲಿ ಸಿರಾವೆಧ ಸಜೆಸ್ಟ್ ಮಾಡ್ತೀನಿ. ಒಂದು ವೇಳೆ ಏನಾದರೂ ಅವರಿಗೆ ವೆರಿಕೋಸ್ ಅಲ್ಸರ್ ಆಗಿದ್ದೇ ಆಯಿತು ಅಂತಂದರೆ ಅವರಿಗೆ ಜಲೋಕಾಚರಣ ಕೂಡ ಮಾಡಿಸೋದಕ್ಕೆ ಸಜೆಸ್ಟ್ ಮಾಡ್ತೀವಿ. ಇದಲ್ಲದೆ ರಕ್ತ ಪ್ರಸಾದಕ ಔಷಧಿಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ರಕ್ತ ಪ್ರಸಾದಕ ಔಷಧಿಗಳು ಅಂತಂದರೆ ಈ ಮಂಜಿಷ್ಠಾದಿ ಕಷಾಯ ಆಗಿರ್ಬೋದು, ಸಹಚರಾದಿ ಕಷಾಯ, ಈ ಥರದ ಹಲವಾರು ಕಷಾಯಗಳಿದ್ದಾವೆ. ಕೆಲವೊಂದು ಗುಗ್ಗುಲು ಫಾರ್ಮೇಷನ್ಸ್ಗಳಿದ್ದಾವೆ. ಈ ಥರದ್ದು ಕೆಲವೊಂದು ಪೌಡ್ರ್ ಫಾರ್ಮ್ಸ್ನಲ್ಲೂ ಬರುತ್ತೆ, ಕೆಲವೊಂದು ಕಷಾಯ ಫಾರ್ಮ್ಸ್ನಲ್ಲಿದ್ದಾವೆ. ಈ ಥರದ ಕೆಲವೊಂದು ಔಷಧಿಗಳನ್ನ ಕೊಡ್ತೀವಿ. ಮತ್ತು ಎಕ್ಸ್ಟ್ರಲ್ ಅಪ್ಲಿಕೇಶನ್ಗೆ ಪಿಂಡ ತೈಲ ಅಂತ ಹೇಳಿ ಕೊಡ್ತೀವಿ. ಪಿಂಡ ತೈಲ ಆಗಿರ್ಬೋದು, ಸಹಚರಾದಿ ತೈಲ ಆಗಿರ್ಬೋದು, ಈ ಥರದ್ದೆಲ್ಲ ಕೊಡ್ತೀವಿ. ಇದ್ರ ಜೊತೆಗೆ ನಾನು ಅವರಿಗೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್, ವಾಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಡಾಕ್ಟರ್, ಇದ್ರ ಬಗ್ಗೆ ಚಿಕಿತ್ಸೆಗಳನ್ನ ಹೇಳಿದ್ರಿ. ವೆರಿಕೋಸ್ ವೇನ್ ಅಂತ ಏನಾದರೂ ಎಕ್ಸಸೈಸ್, ಯೋಗ ಆ ಥರ ಏನಾದರೂ ಇದೆಯಾ? ಸಾಕಷ್ಟು ಅವರಿಗೆ ವಾಕಿಂಗ್ ಮಾಡೋದಕ್ಕೆ ಹೇಳ್ತೀವಿ ನಾವು. ಮತ್ತು ಕೆಲವೊಂದು ಆಸನಗಳಿದ್ದಾವೆ, ಯೋಗಾಸನಗಳಿದ್ದಾವೆ. ಸೊ ಲಿಂಬ್ ಲಿಫ್ಟಿಂಗ್ ಅಂದರೆ ಕಾಲನ್ನು ಎತ್ತಿ ಮಾಡ್ತಕ್ಕಂಥ ಆಸನಗಳನ್ನು ಮಾಡೋದ್ರಿಂದ ರಕ್ತ ಪರಿಚಲನೆ ಹಿಮ್ಮುಖವಾಗಿ ಸರಿಯಾದ ರೀತಿಯಲ್ಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲ್ಮುಖವಾಗಿ ರಕ್ತ ಹರಿಯೋದಕ್ಕೆ ಅವರಲ್ಲಿ ಸ್ವಲ್ಪ ಕಷ್ಟ ಆಗಿರೋದ್ರಿಂದಾಗಿ ಆ ಒಂದು ರಕ್ತ ಅಲ್ಲಿ ಸ್ಟ್ಯಾಗ್ನೆಟ್ ಆಗಿರೋ ರಕ್ತವನ್ನು ಮೇಲ್ಮುಖವಾಗಿ ಹರಿಸೋದಕ್ಕೆ ಸಹಾಯ ಆಗ್ತಕ್ಕಂಥ ಆಸನಗಳನ್ನು ಮಾಡೋದಕ್ಕೆ ಹೇಳ್ತೀವಿ. ಕೆಲವರಿಗೆ ಸಾಧ್ಯವಾದರೆ ಸರ್ವಾಂಗಾಸನ, ಹಾಲಾಸನ ಮಾಡೋದಕ್ಕೆ ಹೇಳ್ತೀವಿ. ಲಿಂಬ್ ಎಲಿವೇಟಿಂಗ್ ಎಕ್ಸಸೈಸಸ್ನ ಮಾಡೋದಕ್ಕೆ ಹೇಳ್ತೀವಿ. ಈ ವೆರಿಕೋಸ್ ವೇನ್ನ ಎಷ್ಟೊಂದು ಜನ ಅದ್ರ ಬಗ್ಗೆ ಯಾವುದು ಪರಿಹಾರ ತೊಗೊಂಡಿರಲ್ಲ ಅಥವಾ ಏನು ಪ್ರಿಕಾಷನ್ಸ್ ತೊಗೊಂಡಿರಲ್ಲ. ಹಂಗೆ ತೊಗೊಳ್ಳದೆ ಇರೋದ್ರಿಂದ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಆಗ್ಬೋದು? ಸೂಪರ್ಫಿಷಿಯಲ್ ಥ್ರೋಂಬೋಫ್ಲೆಬೈಟಿಸ್ ಅಂತ ಆಗುತ್ತೆ, ಅಥವಾ ಅಲ್ಲಿ ಎಕ್ಸಿಮ್ಯಾಟಸ್ ಚೇಂಜಸ್ ಆಗ್ತಾ ಹೋಗುತ್ತೆ. ಆ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಏನು ಕೆಳಗಡೆ ಕೂತ್ಕೊಳ್ತಾ ಇರುತ್ತಲ್ಲ, ಆ ಭಾಗದಲ್ಲಿ ಆ ಕೆಂಪು ರಕ್ತ ಕಣಗಳು ಒಡೆದ್ಬಿಟ್ಟು ಅದರಿಂದ ಹಿಮೋಸಿಟ್ರಿನ್ ಅಂತ ಹೇಳಿ ಪಿಗ್ಮೆಂಟ್ ಹೊರಗಡೆ ಬರುತ್ತೆ. ಆ ಪಿಗ್ಮೆಂಟ್ ಬಂದುಬಿಟ್ಟು ಆ ಒಂದು ರಕ್ತನಾಳಗಳಿಂದ ಹೊರಗಡೆ ಬಂದು ಸ್ಕಿನ್ ಚೇಂಜಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ರೌನಿಶ್ ಟು ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಆಗ್ತಾ ಹೋಗುತ್ತೆ ಕಾಲಲ್ಲಿ. ಸೊ ಇದು ಅಲ್ಲದೇ ಎಕ್ಸಿಮ್ಯಾಟಸ್ ಚೇಂಜಸ್ ಅಂದರೆ ಅಲ್ಲೆಲ್ಲ ಸ್ಕಿನ್ನಲ್ಲೆಲ್ಲ ನವೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಅಲ್ಲದೇ ಒಂದೊಂದು ಸಲ ಆ ರಕ್ತನಾಳಗಳು ಒಡೆದ್ಬಿಟ್ಟು ರಕ್ತಸ್ರಾವ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹೆಮೊರೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ನಾವು ನಿರ್ಲಕ್ಷ್ಯ ಮಾಡಿದರೆ ಅದು ವೆರಿಕೋಸ್ ಅಲ್ಸರ್ ಅಥವಾ ವೀನಸ್ ಅಲ್ಸರ್ ಅಂತ ಕರಿತೀವಿ. ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಈ ಅಲ್ಸರ್ನ ನಾವು ವ್ರಣ ಅಂತೇನು ಕರಿತೀವಿ, ದುಷ್ಟ ವ್ರಣ ಅಂತೇನು ಕರಿತೀವಿ. ತುಂಬ ದಿನಗಳವರೆಗೂ ಕೂಡ ಹೀಲ್ ಆಗೋದಿಲ್ಲ. ಅದು ವೆರಿಕೋಸ್ ವೇನ್ ಟ್ರೀಟ್ ಮಾಡೋವರೆಗೂ ಕೂಡ ಆ ಅಲ್ಸರ್ ಹೀಲ್ ಆಗೋದಿಲ್ಲ. ಹಾಗಾಗಿ ಒಂದಕ್ಕೊಂದು ಸಂಬಂಧ ಇರುತ್ತೆ ಇದರಲ್ಲಿ. ಸೊ ಇದಲ್ಲದೆ ಲೈಪೋಡರ್ಮೆಟೋಸ್ಕ್ಲಿರೋಸಿಸ್ ಅಂತ ಆಗುತ್ತೆ. ಇಲ್ಲಿ ಸ್ಕಿನ್ ಥಿಕ್ನಿಂಗ್ ಆಗ್ತಾ ಹೋಗುತ್ತೆ. ಈ ಹಿಮೋಸಿಟ್ರಿನ್ ಎಲ್ಲ ಡೆವಲಪ್ ಆಗಿ ಅಲ್ಲಿ ಹೋಗಿ ಡಿಪೋಸಿಷನ್ ಆಗಿ ಸ್ಕಿನ್ ಥಿಕ್ನಿಂಗ್ ಆಗ್ತಾ ಹೋಗುತ್ತೆ, ಸ್ಕಿನ್ ಡಿಸ್ಕಲರೇಷನ್ ಆಗುತ್ತೆ. ಒಂದು ಆನೆ ಚರ್ಮದ ಥರ ದಪ್ಪ ಆಗಿ ಆ ಸ್ಕಿನ್ ಆ ಭಾಗ ನೋಡೋದಕ್ಕೂ ಕೂಡ ವಿಕೃತ ಆಗುತ್ತೆ. ತುಂಬ ಚೆನ್ನಾಗಿ ಮಾಹಿತಿ ನೀಡಿದ್ರಿ ಡಾಕ್ಟ್ರೆ. ಈ ವೇನ್ಸ್ ಅಂದರೆ ಏನು, ಅದ್ರ ಬಗ್ಗೆ ಮಾಹಿತಿ ನೀಡ್ತೀರಾ? ನಾನು ಇಷ್ಟೊತ್ತು ಹೇಳಿದ್ರ ಪ್ರಕಾರ ಈ ಆರ್ಟ್ರಿ ವೇನ್ಸ್ ಬಗ್ಗೆ ಅಂತ ಹೇಳ್ತಾ ಇದ್ದೆ ನಾನು. ಈ ವೇನ್ಸ್ ಅಂತಂದರೆ ಏನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಾನೊಂದು ಚುಟುಕು ಒಂದು ಕವನ ಬರೆದಿದ್ದೀನಿ. ಅದನ್ನು ಹೇಳ್ಬೋದಾ? ಖಂಡಿತವಾಗ್ಲೂ. ಆ ಕವನವನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಇಲ್ಲಿ ವೇನ್ ತಾನು ಮಾತಾಡ್ತಾ ಇದೆ, ರಕ್ತನಾಳ ಏನಿದೆ ಅಲ್ಲ, ಆ ವೇನ್ ಅಂತಕ್ಕಂಥದ್ದು ಅದು ತಾನು ಮಾತಾಡ್ತಾ ಇದೆ. ಏನು ಮಾತಾಡುತ್ತೆ ಅಂದರೆ ಹೇಳುತ್ತೆ, ವಿತೌಟ್ ಕನ್ಸಿಡರಿಂಗ್ ಗುಡ್ ಆರ್ ಬ್ಯಾಡ್ ಐ ಆಮ್ ಕ್ಯಾರಿಂಗ್ ಇಂಪ್ಯೂರ್ ಬ್ಲಡ್. ಸರಿ ತಪ್ಪು ಏನು ನೋಡ್ದೇನೆ, ನಾನು ಹಿಂದೆ ಮುಂದೆ ನೋಡ್ದೇನೆ ನಾನು ಇಂಪ್ಯೂರ್ ಬ್ಲಡ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತೆ. ರೆಗ್ಯುಲರ್ಲಿ ವರ್ಕಿಂಗ್ ಸಿನ್ಸ್ ಚೈಲ್ಡ್ಹುಡ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಬಟರ್ ಆ್ಯಂಡ್ ಬ್ರೆಡ್. ನಾನು ಹುಟ್ಟಿದಾಗಲಿದ್ದ ಇದ್ದೀನಿ ನಿಮ್ಮ ಜೊತೆಗೆ, ನಿಮ್ಮಿಂದ ಏನನ್ನೂ ಬಯಸ್ತಾ ಇಲ್ಲ, ಆದರೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ವಿತೌಟ್ ಎಕ್ಸ್ಪೆಕ್ಟಿಂಗ್ ಬಟರ್ ಆ್ಯಂಡ್ ಬ್ರೆಡ್ ಐ ಆಮ್ ಕ್ಯಾರಿಂಗ್ ಇಂಪ್ಯೂರ್ ಬ್ಲಡ್ ಅಂತ ಹೇಳ್ತಾ ಇದೆ. ಸಿನ್ಸ್ ಚೈಲ್ಡ್ಹುಡ್ ಇಟ್ ಈಸ್ ವರ್ಕಿಂಗ್. ಮೈ ವರ್ಕ್ ಈಸ್ ಈಸಿ ಇಫ್ ಹೆಡ್ ಈಸ್ ಬಿಲೋ ಆ್ಯಂಡ್ ಲೆಗ್ಸ್ ಆರ್ ರೇಸ್ಡ್ ಅಬೋ. ನನ್ನ ಕೆಲಸ ತುಂಬ ಸರಳವಾಗಿ ಆಗ್ತಿತ್ತು. ನಾನು ಕೆಳಗಡೆ ಇದ್ದು, ತಲೆ ಕೆಳಗಡೆ ಇದ್ದು ಕಾಲು ಮೇಲ್ಗಡೆ ಇದ್ದಿದ್ರೆ ನನ್ನ ಕೆಲಸ ಇನ್ನೂ ಸರಳವಾಗಿ ಆಗ್ತಿತ್ತು ಅಂತ ಹೇಳ್ಕೊತಾ ಇದ್ದೇವೆ. ಏನು ಐ ಮೇ ಎಮರ್ಜ್ ಫ್ರಮ್ ಬಿಲೋ ಬಟ್ ಮೈ ವರ್ಕ್ ಈಸ್ ನೆವರ್ ಬಿ ಸ್ಲೋ. ನಾನು ಕೆಳಗಡೆಯಿಂದ ಬರ್ಬೋದು, ನನ್ನ ಉತ್ಪತ್ತಿ ಕೆಳಗಡೆಯಿಂದ ಆಗ್ಬೋದು, ಆದರೆ ನನ್ನ ಕಾರ್ಯ ಮಾತ್ರ ಯಾವತ್ತೂ ಸ್ಲೋ ಇಲ್ಲ ಅಂತ ಹೇಳ್ಕೊತಾ ಇದೆ. ಐ ಹ್ಯಾವ್ ಟು ಸಸ್ಟೈನ್ ದ ವೆರಿಕೋಸಿಟಿ ಮಸ್ಟ್ ವರ್ಕ್ ಅಗೇನ್ಸ್ಟ್ ದ ಗ್ರಾವಿಟಿ. ಅಂದರೆ ಈ ಥರ ವೆರಿಕೋಸಿಟಿ ಉತ್ಪತ್ತಿ ಆಗುತ್ತೆ, ಇದನ್ನು ನಾನು ಸಹಿಸ್ಕೋಬೇಕು, ನಾನು ಈ ಗ್ರಾವಿಟಿ ವಿರುದ್ಧ ಕೂಡ ನಾನು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಏನು ಹ್ಯಾವ್ ಟು ಮೇಂಟೈನ್ ಸೋ ಮೆನಿ ರೆಸ್ಪಾನ್ಸಿಬಿಲಿಟಿ ಎಕ್ಸೆಪ್ಟ್ ಸರ್ಜನ್ಸ್ ಹೂ ನೋಸ್ ಮೈ ಕೆಪಬಿಲಿಟಿ. ಏನು ಹೇಳ್ತಾ ಇದೆ ಅಂತಂದರೆ, ನಾನು ಎಷ್ಟೊಂದು ಜವಾಬ್ದಾರಿಗಳನ್ನು ಮೇಂಟೈನ್ ಮಾಡಬೇಕು, ನನ್ನ ಸರ್ಜನ್ಸ್ನ ಡಾಕ್ಟರ್ಸ್ ಹೊರತಾಗಿ ನನ್ನ ಒಂದು ಕರ್ತವ್ಯ ಬೇರೆಯವ್ರಿಗೆ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ? ನಾನು ಇಷ್ಟೊಂದು ಕೆಪಬಿಲಿಟಿ ಇದ್ದೀನಿ, ನಾನು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಿ, ವೈದ್ಯರ ಹೊರತಾಗಿ ನನ್ನ ಬಗ್ಗೆ ಯಾರಿಗೆ ಗೊತ್ತಿರೋಕ್ಕೆ ಸಾಧ್ಯ ಅಂತವೇನು
ತನ್ನ ಒಂದು ಇದು ಹೇಳ್ಕೊತಾ ಇದೆ, ಅಳಲನ್ನ ಹೇಳ್ಕೊತಾ ಇದೆ. ಫಸ್ಟ್ ಐ ಟಾಲರೇಟ್ ಆ್ಯಂಡ್ ದೆನ್ ಐ ಡೈಲೇಟ್. ಐ ಮೇ ಅಡ್ಜಸ್ಟ್, ಲೇಟರ್ ಐ ವಿಲ್ ಇರಿಟೇಟ್. ಮೊದಲು ನಾನು ಅದನ್ನು ಸಹಿಸ್ಕೋತೀನಿ, ನಂತರ ನಾನು ಡೈಲೇಟ್ ಆಗ್ತಾ ಹೋಗ್ತೀನಿ. ಸಹಿಸ್ಕೋತೀನಿ ನಾನು, ಆಮೇಲೆ ಡೈಲೇಟ್ ಆಗ್ತಾ ಹೋಗ್ತೀನಿ, ಆಮೇಲೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ತಡ್ಕೊಳಕ್ಕಾಗ್ತಿದ್ದಾಗ ನಿಮ್ಗೆ ಇರಿಟೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪ್ರಿವೆಂಟ್ ದ ಕಾಸ್ ಬಿಫೋರ್ ಐ ಪ್ರಿಸ್ಪಿರೇಟ್. ಟ್ರೀಟ್ ಮಿ ಸೂನ್ ಬಿಫೋರ್ ಐ ಅಗ್ರಿವೇಟ್. ನಾನು ಇದನ್ನು ಜಾಸ್ತಿ ಉಲ್ಬಣ ಮಾಡೋದಕ್ಕಿಂತ ಮುಂಚೆ ಆ ಕಾಸ್ನ ನೀವು ಪ್ರಿವೆಂಟ್ ಮಾಡಿ ಅಂತ ವೇನ್ ಮಾತಾಡ್ತಾ ಇದೆ. ಐ ವಿಲ್ ನೆವರ್ ಹಾರ್ಮ್ ಯು ಅಂಟಿಲ್ ಯು ಹಾರ್ಮ್ ಮೀ. ನಾನು ನಿಮ್ಗೆ ಯಾವತ್ತೂ ಹಾರ್ಮ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವೇ ನನಗೆ ಹಾರ್ಮ್ ಮಾಡೋವರೆಗೂ ನಾನು ನಿಮ್ಮನ್ನು ಹಾರ್ಮ್ ಮಾಡೋದಿಲ್ಲ. ಪ್ಲೀಸ್ ಟೇಕ್ ಕೇರ್ ಆಫ್ ಮೀ ಬೈ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್. ಡಾಕ್ಟ್ರೆ, ಕೊನೆಯದಾಗಿ ವೆರಿಕೋಸ್ ವೇನ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೆರಿಕೋಸ್ ವೇನ್ ಅಂತಂದರೆ ಇದೇನು ನಿಮಗೆ ತುಂಬ ಮಾರಣಾಂತಿಕ ಕಾಯಿಲೆ ಅಲ್ಲ. ಇದ್ರ ಬಗ್ಗೆ ಮಾಹಿತಿ ತಗೊಳ್ಳೋದು ತಪ್ಪಲ್ಲ. ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ವೆರಿಕೋಸ್ ವೇನ್ ಅಂದರೆ ಏನು, ಅದು ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದು ತಿಳ್ಕೊಳ್ಳೇಬೇಕಾಗುತ್ತೆ. ನಾವು ಅದ್ರ ಬಗ್ಗೆ ಎಜುಕೇಟ್ ಆದಾಗ ಮಾತ್ರ ಅದನ್ನು ನಾವು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಈ ವೆರಿಕೋಸ್ ವೇನ್ ಬರಬಾರ್ದು ಅಂತಂದರೆ ನೀವು ಯಾವ ರೀತಿ ನಿಮ್ಮ ದೇಹವನ್ನು ದೃಢವಾಗಿ ಯಾವ ರೀತಿಯಾಗಿ ನಿಮ್ಮ ದೇಹವನ್ನು ಇಟ್ಕೋಬೇಕು. ನಾನು ಹೇಳಿದೆ, ವಾಕಿಂಗ್ ಎಲ್ಲ ಮಾಡ್ತಾ ಇರಬೇಕು, ಆಹಾರ ವಿಹಾರಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು. ಅನಂತರ ಇದರಲ್ಲಿ ನಾನು ನಿಮಗೆ ಹೇಳಿದೆ ರಕ್ತಮೋಕ್ಷಣ ಅಂತ ಹೇಳಿ. ಈಗ ರಕ್ತಮೋಕ್ಷಣ ಅಂತಂದರೆ ಇದರಲ್ಲಿ ದುಷ್ಟ ರಕ್ತವನ್ನು ನಾವು ಹೊರಗಡೆ ತೆಗಿತೀವಿ ಅಂತ ಹೇಳ್ತಾ ಇದೆ. ಈ ದುಷ್ಟ ರಕ್ತವನ್ನು ನಾವು ಅಲ್ಲಿಂದ ತೆಗೆದಾಗ ಏನಾಗುತ್ತೆ, ಕಾಲು ಭಾಗದಲ್ಲಿ ಇದು ಅಫೆಕ್ಟ್ ಆಗಿದೆ ಅಂತಂದರೆ ಕಾಲಿನ ಒಂದು ರಕ್ತನಾಳದಿಂದ ನಾವು ದುಷ್ಟ ರಕ್ತವನ್ನು ಹೊರಗಡೆ ತೆಗಿತೀವಿ. ಅದನ್ನು ಸಿರಾವೇದ ಅಂತ ಕರಿತೀವಿ. ಆಮೇಲೆ ಜಲೋಕಾಚರಣ ಅಂತ ಮಾಡ್ತೀವಿ. ಅಂದರೆ ಈ ಒಂದು ಜಿಗಣಿ ಅಂತ ಕರಿತೀವಿ. ಈ ಜಿಗಣಿಯನ್ನು ಅಲ್ಲಿ ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಅದು ದುಷ್ಟ ರಕ್ತವನ್ನು ಮಾತ್ರ ಹೀರ್ಕೊಳ್ಳುತ್ತೆ, ಶುದ್ಧ ರಕ್ತ ಹೀರ್ಕೊಳ್ಳಲ್ಲ. ದುಷ್ಟ ರಕ್ತವನ್ನು ಮಾತ್ರ ಹೀರ್ಕೊಂಡು ಅಲ್ಲಿ ರಕ್ತ ಸಂಚಲನೆ ಚೆನ್ನಾಗಾಗೋದಕ್ಕೆ ಹೆಲ್ಪ್ ಮಾಡುತ್ತೆ, ರಕ್ತ ಸಂಚಾರ ಚೆನ್ನಾಗಾಗ್ತಾ ಹೋಗುತ್ತೆ. ಸೊ ಇಲ್ಲಿ ರಕ್ತಮೋಕ್ಷಣ ಅಂತಕ್ಕಂಥ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇರೋದಿಲ್ಲ. ಇದನ್ನು ನಾವು ರೆಗ್ಯುಲರ್ ಆಗಿ ನಮ್ಮ ಚಿಕಿತ್ಸಾಲಯಗಳಲ್ಲಿ ಈ ಥರದ ಕೇಸ್ಗಳಲ್ಲಿ ನಾವು ತುಂಬಾ ರಿಸಲ್ಟ್ ಸಿಕ್ಕಿದೆ ನಮಗೆ, ಆಯಿತಾ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋ ಥರ ನೀವು ಮುಂಚೆನೇ ಬಂದು ಆವಾಗ ತಾನೇ ಸ್ಟಾರ್ಟ್ ಆಗಿದೆ ಅಂತಂದರೆ ಮುಂಚೆನೇ ಈ ಚಿಕಿತ್ಸೆಗಳನ್ನು ಪಡ್ಕೊಳ್ಳೋದ್ರಿಂದ ವೆರಿಕೋಸ್ ವೇನ್ನ ತಡೆಗಟ್ಟಬಹುದು. ಅದು ಉಲ್ಬಣ ಆಗೋದನ್ನು ಕೂಡ ನಾವು ತಡೆಗಟ್ಟಬಹುದು. ಥ್ಯಾಂಕ್ ಯು ಡಾಕ್ಟ್ರೆ. ವೆರಿಕೋಸ್ ವೇನ್ ಬಗ್ಗೆ ತುಂಬ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು. ಇದೇ ಆರೋಗ್ಯ ಭಾಗ್ಯ. ನಮಸ್ಕಾರ.